ಶ್ರೀಮುರಳಿ ಸರ್ಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ಶ್ರೀಮುರಳಿ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ನಾನು 10 ವರ್ಷ ಹಿಂದೆ, ಅಂದರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ 10 ವರ್ಷ ಹಿಂದೆ ಉಗ್ರನ್ ಸಿನಿಮಾ ನೋಡಿದಾಗ ಆಗ ಬಂದು ಗೂಸ್ ಬಂಪ್ಸು. ಇವಾಗಲೂ ಅದೇ ಕ್ರೇಜ್ ಇದೆ. ಇನ್ನು 10 ವರ್ಷ ಆದ್ಮೇಲೆ ಉಗ್ರನ್ ಸಿನಿಮಾ ಅಂದರೆ ಅದೇ ಕ್ರೇಜು. ಯಾರಾದರೂ ಒಬ್ಬ ಆ್ಯಕ್ಟರ್ಗೆ ನಾನು ಫಿಲಮ್ ಇಂಡಸ್ಟ್ರಿಗೆ ಬರೋವಾಗ ಯಾವ ಥರ ಸಿನಿಮಾಗಳು ಮಾಡಬೇಕು, ಫಸ್ಟ್ ಸಿನಿಮಾನೇ ತುಂಬ ಚೆನ್ನಾಗಿ ಬರುತ್ತೆ ಆ ಥರ, ಅಂದರೆ ತುಂಬ ದೊಡ್ಡ ಸಿನಿಮಾ ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಳ್ಳೆ ಕತೆ, ಒಳ್ಳೆ ಸ್ಟ್ರಾಂಗ್ ಒಂದು ಕತೆ, ಒಳ್ಳೆ ಸಖತ್ತಾಗಿ ಕಾಣಿಸ್ಬೇಕು ಅಂತೆಲ್ಲ ಇರುತ್ತಲ್ಲ ಸರ್. ನನಗೂ ಅದೇ ಥರ ಇತ್ತು. ಸೊ ಆಗ ಯೋಚನೆ ಮಾಡ್ತಿದ್ದಾಗ ಯಾವ ಥರ ಸಿನಿಮಾ ಬರಬೇಕು, ಯಾವ ಥರ ಸ್ಟೋರೀಸ್ ಇದು ಮಾಡಬೇಕು ಅಂದಾಗ ಫಸ್ಟು ನಮಗೆಲ್ಲ ಮೈಂಡಿಗೆ ಬರೋದೇ ಉಗ್ರಂ ಅಂತ ಒಂದು ಸಿನಿಮಾ. ಸರ್ ಉಗ್ರಂ ಎಂಥ ಸಿನಿಮಾ ಅಂದರೆ ಒಬ್ಬ ಆ್ಯಕ್ಟರ್ಗೆ ಉಗ್ರಂ ಅಂತ ಒಂದು ಸಿನಿಮಾ ಲೈಫಲ್ಲಿ ಸಿಕ್ಕಿದ್ರೆ ಒನ್ಸ್ ಇನ್ ಎ ಲೈಫ್ ಟೈಮ್ ಸಿನಿಮಾ ಥರ ನನ್ನ ಫೀಲಿಂಗು. ಲೈಫಲ್ಲಿ ಏನು ಸಾಧನೆ ಮಾಡಿದೆ ಅಂದರೆ ಉಗ್ರಂನ ತೋರಿಸಿದ್ರೆ ಅದಕ್ಕಿಂತ ಸಾಧನೆ ಇನ್ನೇನು ನೆಕ್ಸ್ಟ್ ಬೇಕಾದ್ರೆ ಮಾಡ್ಬೋದು, ಇಲ್ಲ ಬಿಟ್ಬಿಡ್ಬೋದು. ಆ ಥರದೊಂದು ಸಿನಿಮಾ ಉಗ್ರಮು. ಎಷ್ಟೋ ಜನ ಇನ್ಸ್ಪೈರ್ ಮಾಡಿದೆ, ನನ್ನನ್ನಂತೂ ತುಂಬ ಇನ್ಸ್ಪೈರ್ ಮಾಡಿದೆ ಸರ್. ಈ ನಮ್ಮ ಇವೆಂಟಿಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಹೊಸಬರು ಕನ್ನಡ ಸಿನಿಮಾಗಳವರೇ ಒಂದು ಸ್ವಲ್ಪ ನೆಗ್ಲೆಕ್ಟ್ ಥರ ಆಗಿದೆ ಜನಕ್ಕೆ. ಅಂದರೆ ಚೆನ್ನಾಗಿರೋ ಕಂಟೆಂಟ್ ಬರಲ್ವೇನೋ, ಚೆನ್ನಾಗಿ ಮಾಡಲ್ಲ ಅಂತ. ಅದರಲ್ಲೂ ಹೊಸಬರು ಬಂದರೆ ಚೆನ್ನಾಗಿ ಅಂದರೆ ಅದು ಹೆಂಗೆ ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಆ ಥರದ್ದೆಲ್ಲ ಒಂದು ಥಾಟ್ಸ್ ಇರುತ್ತೆ ಹೊಸಬರ ಬಗ್ಗೆ. ಸೊ ನಾನು ಅದೆಲ್ಲ ಪ್ರಿಪೇರ್ ಆಗಿ ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಸೊ ಹಾರ್ಸ್ ರೈಡಿಂಗ್ ಆಗಿರ್ಬೋದು, ವೆಪನ್ ಟ್ರೈನಿಂಗ್ ಆಗಿರ್ಬೋದು, ಎಲ್ಲವನ್ನು ಕಲ್ಕೊಂಡು ಈ ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅದೇ ಥರ ಕತೆ ಸಿಕ್ತು. ಸೊ ಇಷ್ಟೆಲ್ಲ ಟ್ರೈ ಮಾಡಿ ಒಳ್ಳೆ ಅದ್ಭುತವಾದಂಥ ಟೀಮ್ನ ಸೆಟ್ ಮಾಡಿಕೊಂಡು ಸಿನಿಮಾ ಮಾಡಿದ್ವಿ. ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಮೇಯ್ನಾಗಿ. ಸೊ ಅಷ್ಟೆಲ್ಲ ಮಾಡಿದ್ರು ಕೂಡ ಪ್ರಮೋಷನ್ ಅನ್ನೋದು ಹೊಸಬರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಡಿಯನ್ಸ್ಗೆ ಎಷ್ಟು ಜನ ಗೊತ್ತಿಲ್ಲ, ಸಿನಿಮಾ ಲವರ್ಸ್ಗೆ. ಬಟ್ ಹೊಸ ಸಿನಿಮಾಗಳು ಮಾಡೋರ್ಗೆ, ಹಾಗೆ ಹೊಸ ಸಿನಿಮಾಗಳಿಂದ ರಿಲೀಸ್ ಮಾಡೋರ್ಗೆ, ಹೊಸ ಆಕ್ಟರ್ಸ್ಗೆ ಅದ್ರ ಕಷ್ಟ ಏನು ಅಂತ ಗೊತ್ತು ಪ್ರಮೋಷನ್ದು. ನಾವು